ಆಲ್ ರೈಟ್, ಈಗ ಸುಮಾರು 9:10 ಅಂದರೆ ಸುಮಾರು ಒಂದು 40 ನಿಮಿಷ ಈಚೆ ಆಚೆ ಕೌಂಟಿಂಗ್ಗಳು ಪ್ರಾರಂಭ ಆಗಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 18, 8 ಮತ್ತು 2 ಕ್ಷೇತ್ರಗಳಲ್ಲಿ 3 ಪಕ್ಷಗಳು ತಮ್ಮ ಸ್ಥಾನಗಳನ್ನು ಉಳಿಸ್ಕೋತಾ ಇದೆ ಅಂತ ಆರಂಭಿಕವಾಗಿ ಕಾಣಿಸ್ತಾ ಇರುವಂಥದ್ದು. ಸ್ಟಿಲ್ ನನ್ನ ಕ್ಯೂರಿಯಾಸಿಟಿ, ಕುತೂಹಲ ಇರೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಡಬಲ್ ಡಿಜಿಟ್ಗೆ ಹೋಗುತ್ತಾ ಹೋಗಲ್ವಾ? ದಟ್ ಇಸ್ ಆಲ್ ಇಸ್ ದ ಕ್ವಶನ್. ನನಗೆ ಅದಕ್ಕಿಂತ ದೊಡ್ಡ ಕುತೂಹಲ ಇನ್ನೇನು ಉಳ್ಕೊಂಡಿಲ್ಲ. ಇಲ್ಲಿ ಈ 20 ವರ್ಷಗಳಲ್ಲಿ 4 ಲೋಕಸಭಾ ಚುನಾವಣೆಗಳಾಯಿತು ಕರ್ನಾಟಕದಲ್ಲಿ, ಯಾವುದೂ ಆಗಿಲ್ಲ, ಯಾವುದ್ರಲ್ಲೂ ಡಬಲ್ ಡಿಜಿಟ್ ಬಂದಿಲ್ಲ. ಅವರು ಬಂದಿಲ್ಲ. ಕೆಲವು ಕ್ಷೇತ್ರಗಳಲ್ಲಿ ಭಾಳ ನಿರೀಕ್ಷೆಯ ಪ್ರಕಾರವೇ ಮೊದಲನೇ ರೌಂಡಿಂದನೇ ಅವರು ಲೀಡ್ಗಳಿಗೆ ಬರ್ತಾ ಇದ್ದಾರೆ. ಲೈಕ್ ಅದು ದೆಹಲಿನಲ್ಲಿ ಕನಯ್ಯಕುಮಾರ್, ಮನೋಜ್ ತಿವಾರಿ ಅಲ್ಲಿ ಮುನ್ನಡೆ ಇದೆ ಅಂತ ಇತ್ತು ಎಕ್ಸಿಟ್ ಪೋಲ್ಗಳಲ್ಲಿ. ಆದರೆ ಅಲ್ಲಿ ಕನಯ್ಯಕುಮಾರ್ ಮುನ್ನಡೆ ಇದೆ ಅಂತ ಈಗ ಹೇಳ್ತಾ ಇದ್ದಾರೆ ದೆಹಲಿನಲ್ಲಿ. ಈ ರೀತಿಯ ಏರುಪೇರುಗಳು ನಮಗೆ ಇನ್ನೂ ವಿಪರೀತವಾಗಿ ಕಾಣಿಸಲಿಕ್ಕೆ ಪ್ರಾರಂಭ ಆಗಬಹುದು ಭಾಳ ಕ್ಷೇತ್ರಗಳಲ್ಲಿ ಮತ್ತು ಬಹಳ ರಾಜ್ಯಗಳಲ್ಲಿ ಬಹುಶಃ ಅಂತ ಕಾಣುತ್ತೆ. ಎಕ್ಸೆಪ್ಟ್ ಲುಕ್ಸ್ ಲೈಕ್ ತಮಿಳ್ನಾಡು. ಇನ್ನು ಮಿಕ್ಕಿದ ಕಡೆ ಎಲ್ಲ ಇದಿದ್ದಂಗಿದೆ. ಪಂಜಾಬ್ ಈಗ ನೋಡಿ NDA 1ಕ್ಕೆ ಬಂದಿದೆ, ಆಪ್ 3, ಕಾಂಗ್ರೆಸ್ 7 ಅಂತಾರೆ. ದೆಹಲಿ 5-2 ಅಂತ ಇದ್ದಾರೆ, ಆಪ್ 0 ಅಂತಿದ್ದಾರೆ. ಎಲ್ಲರೂ ಅಂತ ಇದ್ದಿದ್ದು ದೆಹಲಿನಲ್ಲಿ 1 ಸೀಟೋ ಏನೋ ಹೋಗುತ್ತೆ BJPಗೆ ಅಂತ ಹೇಳ್ತಿದ್ರು. ಈಗ ಅದು 2ಕ್ಕೆ ಹೋಗ್ತದೆ. ಬೆಂಗಳೂರು ಗ್ರಾಮಾಂತರ ಮಾತ್ರ ಅಮೇಝಿಂಗ್ ಆಗಿ ಕಾಣಿಸ್ತಾ ಇದೆ ನನಗೆ. ಆರಂಭದಲ್ಲೇ 30,000 ಇದ್ದಿದ್ದು ಈಗ ಬಹುಶಃ 2ನೇ ಸುತ್ತೋ 3ನೇ ಸುತ್ತೋ ಮುಗ್ದಂಗಿದೆ. ಅಲ್ಲಿ 48,000ಕ್ಕೆ ಹೋಗ್ತಾ ಇದೆ. ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ, ಅಟ್ಲೀಸ್ಟ್. ಬಿಕಾಸ್ ದ ಲೀಡ್ ಮಾರ್ಜಿನ್ಸ್ ಏನಿದೆ ರೌಂಡ್ ಆಫ್ಟರ್ ರೌಂಡ್ಗೆ ಜಾಸ್ತಿ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ. ಹಂಗಿದ್ದಾಗ 30 ಇದ್ದಿದ್ದು 48 ಆಗುತ್ತೆ ಅಂತಂದರೆ, ಇಫ್ ಅವರ್ ಫಿಗರ್ಸ್ ಆರ್ ಕರೆಕ್ಟ್, ನಮಗೆ ಬರ್ತಾ ಇರೋ ಫಿಗರ್ಸ್ ಎಲ್ಲ ಕರೆಕ್ಟ್ ಇದ್ದಾರೆ ನಾ ಹೇಳ್ತಾ ಇರೋದು. ಆಲ್ ರೈಟ್, ಇದಿಷ್ಟು ಈಗ ಬರ್ತಾ ಇರೋಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಆರಂಭಿಕ ಮುನ್ನಡೆ. ಅಗೇನ್ ಇಟ್ಸ್ ನಾಟ್ ಎ ಸೀಟ್ ವಿಚ್ ವಿ ಎಕ್ಸ್ಪೆಕ್ಟ್ BJP ಸೋಲತ್ತೆ ಅಂತ ನಾವು ಅಂದ್ಕೊಳ್ಳದೆ ಇರೋಂಥ ಸೀಟ್ ಅದು ಸದ್ಯಕ್ಕೆ. ಕೇಂದ್ರ ಸಚಿವರಿಗೆ ಕೆಲವರುಗಳಿಗೆ ಮುನ್ನಡೆ ಇದೆ, ಕೆಲವರಿಗೆ ನಿರೀಕ್ಷಿತ ರೀತಿಯಲ್ಲಿ ಮುನ್ನಡೆ ಇಲ್ಲ. ದೆಹಲಿನಲ್ಲಿ ಸುಷ್ಮಾ ಸ್ವರಾಜ್ ಪುತ್ರಿ ಮುನ್ನಡೆಗೆ ಬಂದರು ಅಂತ ಚೇಂಜಸ್ ಆಗ್ತಾ ಇದೆ. ದಟ್ ಇಸ್ ವೈ ಐ ಆಮ್ ಸೇಯಿಂಗ್ ನಾವು ಒಂದು 11 ಗಂಟೆ 11:30 12 ಗಂಟೆವರೆಗೂ ಒಂಚೂರು ಕಾದರೆ ಆಗ ನಿಮಗೆ ಜನಕ್ಕೆ ಹೀಗಾಗ್ಬೋದಪ್ಪ ಅಂತ ಅನ್ನಿಸತ್ತೆ.